ಕಾರವಾರ ಅಂಕೋಲಾ ಭಾಗದಲ್ಲಿ ಭಾರೀ ಗಾಳಿ ಮಳೆ ಸುರಿತಾ ಇದೆ. ಅಂಕೋಲಾ ತಾಲೂಕಿನ ಹಾರುವಾಡದಲ್ಲಿ ಕಡಲ ಕೊರೆತ ಅಬ್ಬರ ಶುರುವಾಗ್ಬಿಟ್ಟಿದೆ. ಈಗ ಕಡಲ ತೀರದ ಮನೆಗಳ ಅಂಗಳಕ್ಕೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಆ ಮಟ್ಟಿಗಿನ ಬೋರ್ಗರೆತ ಸಮುದ್ರದಲ್ಲಿ ಅಂಕೋಲಾ ತಾಲೂಕಿನ ಹಾರುವಾಡದಲ್ಲಿ ಕಡಲ ಕೊರೆತದ ಅಬ್ಬರ ಶುರುವಾಗಿದೆ. ಈ ಕಡಲ ತೀರದಲ್ಲಿರುವಂತಹ ಮನೆಗಳ ಅಂಗಳಕ್ಕೆ ಬಂದು ಅಲೆಗಳು ಅಪ್ಪಳಿಸ್ತಾ ಇದೆ. ಆ ಮಟ್ಟಿಗಿನ ದೈತ್ಯಾಕಾರದ ಅಲೆಗಳು ಎದ್ದೇಳ್ತಾ ಇದೆ. ಕಾರಣ ಈ ಭಾಗದಲ್ಲಿ ಕಾರವಾರ ಅಂಕೋಲಾ ಭಾಗದಲ್ಲಿ ಭಾರೀ ಗಾಳಿ ಮಳೆ ಸುರಿತಾ ಇದೆ. ನೋಡಿ, ಇದು ಕಡಲ ಕೊರೆತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದಿಷ್ಟು ಭೂಭಾಗ ಪ್ರದೇಶವನ್ನ ಆವರಿಸಿಕೊಳ್ತಾ ಇದೆ ಸಮುದ್ರ ತೀರ. ಹಾರವಾಡದಲ್ಲಿ ಕಡಲ ಕೊರೆತ ಅಬ್ಬರ ಶುರುವಾಗಿದೆ. ನೋಡಿ, ಸ್ವಲ್ಪ ದೂರದಲ್ಲಿ ಒಂದು 20 ಅಡಿನೂ ಇಲ್ಲ, ಒಂದು 10 ಅಡಿ ಅನಿಸುತ್ತೆ ಅಷ್ಟೇ ಮನೆಗಳಿದೆ ಅಲ್ಲಿಂದ. ಅಲ್ಲಿಗೆ ಬಂದು ಅಪ್ಪಳಿಸ್ತಾ ಇದೆ. ಸುರಕ್ಷಿತಾ ಕ್ರಮಗಳ ಅವಶ್ಯಕತೆ ಇದೆ. ಇಲ್ಲಿ ಬೇಕಾದಂತಹ ಮುನ್ನೆಚ್ಚರಿಕೆಗಳನ್ನು ಅವರು ಮಾಡಿಕೊಳ್ತಾ ಇದ್ದಾರೆ ಮನೆಯವರು. ಬಟ್ ಜಿಲ್ಲಾಡಳಿತ, ಸಂಬಂಧಪಟ್ಟಂಥ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ನೋಡಿ, 10 ಅಡಿ ಇದೆ, ಆ ಮನೆಗಳಿಗೆ ಬಂದು ಹೊಡಿತಾ ಇದೆ ಸಮುದ್ರದ ಅಲೆಗಳ ನೀರು. ಕಡಲ ಕೊರೆತ ಶುರುವಾಗಿದೆ. ಕಲ್ಲುಗಳನ್ನು ಹಾಕಿದ್ದಾರೆ ಕಡಲ ಕೊರೆತವನ್ನು ತಪ್ಪಿಸೋದಕ್ಕೆ. ಆದರೆ ಸಮುದ್ರವನ್ನು ನಿಲ್ಲಿಸೋಕ್ಕಾಗಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್ ನಾಯಕ್, ಕಡಲ ಕೊರೆತದ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಭೋರ್ಗರಿತಾ ಇದೆ ಸಮುದ್ರ. ಒಂದು 5 ಅಡಿ 10 ಅಡಿ ಮಾತ್ರ ಮನೆಗಳು ದೂರ ಇರೋದು ನೀರು ಬಂದು ಅಪ್ಪಳಿಸ್ತಾ ಇರೋದಕ್ಕೆ. ಮೇ ಬಿ ಇನ್ನೊಂದು 2 ದಿನದಲ್ಲಿ ಮನೆಗಳಿಗೂ ಬಂದ್ಬಿಡುತ್ತೇನೋ, ಅಷ್ಟೇ ಡಿಸ್ಟೆನ್ಸ್ ಇದೆ. ಏನು ಮುನ್ನೆಚ್ಚರಿಕೆಗಳು ಆಗ್ತಾ ಇದೆ ದರ್ಶನ್? ಅರುಣ್, ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಕಾರವಾರ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕಳೆದ 2-3 ದಿನಗಳಿಂದಲೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇತ್ತು. ಇವತ್ತು ಮುಂಜಾನೆಯಿಂದ ಅಬ್ಬರದ ಗಾಳಿಯೊಂದಿಗೆ ಮಳೆ ಸುರಿತಾ ಇರುವಂತದ್ದು. ಅದ್ರ ಜೊತೆಗೆ ಕಡಲ ಅಲೆಗಳ ಅಬ್ಬರ ಜೋರಾಗಿರುವಂತದ್ದು. ರಕ್ಕಸದಂತ ಕಡಲ ಅಲೆಗಳು ನೇರವಾಗಿ ದಡಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೆಟ್ಟೆ ಎನ್ನುವಂತಹ ಒಂದು ಊರಲ್ಲಿ ಕಡಲ ಅಲೆಗಳ ಅಬ್ಬರದಿಂದ 2 ಮನೆಗಳು ಈಗಾಗಲೇ ಕುಟುಂಬಸ್ಥರು ತಮ್ಮ ಮನೆಗಳನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ಹೋಗಿ ಉಳಿಯುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಕಾರಣ ಇಷ್ಟೇ, ಕಡಲ ಅಲೆಗಳು ನೇರವಾಗಿ ಮನೆಯ ಅಂಗಳಕ್ಕೆ ಬಂದು ತಲುಪಿರುವಂತದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಯಾವ ರೀತಿ ಕಡಲ ಅಲೆ ನೇರವಾಗಿ ಬಂದು ಮನೆಯ ಅಂಗಳದತ್ತ ಬಲು ಅಪ್ಪಳಿಸ್ತಾ ಇದೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆ ಭೀತಿಯಿಂದ ಇವತ್ತು ಮನೆಯ ಕುಟುಂಬಸ್ಥರು ಮನೆಯನ್ನ ಖಾಲಿ ಮಾಡಿ ಇವತ್ತು ಬೇರೆಯವರ ಸಂಬಂಧಿಕರ ಮನೆಗೆ ಹೋಗಿ ಇದು ಇರುವಂತದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಈಗ ಆ ಜಾಗಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂಜಾನೆಯಿಂದ ಮೊಕ್ಕ ಮೂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಆಗ್ತಾ ಇಲ್ಲ. ಈ ಹಿಂದಿನಿಂದಲೂ ಕೂಡ ಇಲ್ಲಿನ ಗ್ರಾಮಸ್ಥರು ಈ ಭಾಗದಲ್ಲಿ ಒಂದು ತಡೆಗೋಡೆಯನ್ನ ನಿರ್ಮಿಸಿಕೊಡಿ ಎನ್ನುವಂತ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಆದ್ರೆ ಇಲ್ಲಿಯವರೆಗೂ ಇಲ್ಲಿನ ಜನಪ್ರತಿನಿಧಿಗಳು ಇದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ನಿರ್ಲಕ್ಷ್ಯದ ಫಲವಾಗಿ ಇವತ್ತು 2 ಮನೆಗಳು ದರಶಾಹಿಯಾಗುವಂತಹ, ಸಮುದ್ರಕ್ಕೆ ಕೊಚ್ಚಿ ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದು ಆ ಮನೆಯವರು ಬೇರೆಯವರ ಮನೆಗೆ ಹೋಗಿ ವಾಸವಾಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ಮೂಲಕವಾದರೂ ಈಗ ಮುಂದೆ ಇಲ್ಲಿನ ಶಾಸಕರಾಗಿರ್ಬೋದು, ಅದೇ ರೀತಿ ಜನಪ್ರತಿನಿಧಿಗಳು ಇಲ್ಲಿ ತಡೆಗೋಡೆಯನ್ನ ನಿರ್ಮಿಸಿ ಇಲ್ಲಿನ ಜನರ ಒಂದು ಜೀವವನ್ನು ಉಳಿಸಬೇಕಾದಂತಹ ಒಂದು ಅನಿವಾರ್ಯತೆ ಅವಶ್ಯಕತೆ ಇದೆ. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮೈ ದುಂಬಿ ಹರಿತಾ ಇದೆ ಗೋಕಾಕ್, ಕಣಕುಂಬಿ, ಚಿಕಲೆ, ಬಟವಾಡೆ ಫಾಲ್ಸ್. ಎಲ್ಲ ಫಾಲ್ಸ್ಗಳಿಗೂ ಮತ್ತೆ ಜೀವ ಕಳೆ ಬಂದಿದೆ. ಮೈ ದುಂಬಿ ಹರಿತಾ ಇದೆ ಗೋಕಾಕ್ ಫಾಲ್ಸ್, ಕಣಕುಂಬಿ ಫಾಲ್ಸ್, ಚಿಕಲೆ ಫಾಲ್ಸ್, ಬಟವಾಡೆ ಫಾಲ್ಸ್ ಎಲ್ಲ. ಈಗ ಫಾಲ್ಸ್ ಬಳಿ ತೆರಳದಂತೆ ಅರಣ್ಯ ಇಲಾಖೆ ನಿಷೇಧಾಜ್ಞೆಯನ್ನ ಹೇರಿದೆ. ಯಾಕಂದ್ರೆ ಟೈಮ್ ಕಳೆದಂಗೆಲ್ಲ ಆ ನೀರಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಪ್ರವಾಸಿಗರು. ಫಾಲ್ಸ್ ಬಳಿ ಅತಿರೇಕದ ವರ್ತನೆಯನ್ನ ತಡೆಯೋಕೆ ನಿಷೇಧವನ್ನ ಹೇರಲಾಗಿದೆ. ಯಾಕಂದ್ರೆ ಸುಮಾರು ಕಡೆಗಳಲ್ಲಿ ನಾವು ಆದಂತಹ ಅವಘಡಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಪ್ರವಾಸಿ ತಾಣಗಳಲ್ಲಿ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಮಾತ್ರ ಅವಕಾಶ. ಹತ್ರಕ್ಕೆ ಹೋಗಿ ಫೋಟೋ, ಸೆಲ್ಫಿ, ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಸೊ ಹಾಗಾಗಿ ಪ್ರವಾಸಿಗರು ಬಂದು ದೂರದಲ್ಲಿ ನಿಂತ್ಕೊಂಡು ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಇಲ್ಲಿವರೆಗೂ ಕಡಿಮೆ ಇಲ್ಲದಂತಹ ಎಲ್ಲ ಫಾಲ್ಸ್ಗಳು ಈಗ ಮೈದುಂಬಿ ಹರಿತಾ ಇರುವಂಥದ್ದು ಸಹಜವಾಗಿ ಪ್ರವಾಸಿಗರಿಗೆ ಖುಷಿ ವಿಚಾರ ಇದೆ. ಮಳೆ ಅಬ್ಬರ ಶುರುವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್,
ಒಣಗೋಗಿದ್ದಂಥ ಎಲ್ಲ ಜಲಪಾತಗಳು ಮೈದುಂಬಿ ಹರಿತಾ ಇರುವಂಥದ್ದು ಖುಷಿ ವಿಚಾರ. ಅದು ಜೂನ್ ಎಂಡಲ್ಲಿ ಇನ್ನೇನು ಮಳೆ ಬರುತ್ತೋ ಇಲ್ವೋ ಅನ್ನುವಂಥ ಸಿಚುವೇಶನಲ್ಲಿ ಇದ್ದಿದ್ದು. ಪ್ರವಾಸಿಗರಿಗೆ ನಿಷೇಧ ಆ್ಯಕ್ಚುಲಿ ಇದು ಬೇಕಾಗಿತ್ತು. ಬಹಳಷ್ಟು ಕಡೆ ನಾವು ಅವಘಡಗಳನ್ನು ನೋಡಿದ್ವಿ. ಅರುಣ್ ಹುಗಾರ್, ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ. ಕಳೆದ 3-4 ದಿನದಿಂದ ಕೂಡ ಮಳೆ ಆರ್ಭಟ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಏನು ಖಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದ 10ಕ್ಕೂ ಹೆಚ್ಚು ಪಾರ್ಕ್ಗಳಿಗೆ ಈಗ ಭಾಸವಾದ ಆದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸಿಗರಿಗೆ ನಿಷೇಧವನ್ನು ಹೇರಿದ ಕಾರಣಕ್ಕಾಗಿ ಏನು ವಾಪಸ್ ಹೋಗುವಂತದ್ದು ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಏನು ಪ್ರವಾಸಿಗರು ಬರ್ತಾ ಇದ್ದಾರೆ. ಬಂದು ಏನು ನೋಡಿಕೊಂಡು ವಾಪಸ್ ಹೋಗ್ತಿದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬೆಳಗಾವಿಯ ಏನು ಬಟವಾಡೆ ಫಾಲ್ಸ್ ಆಗಿರ್ಬೋದು, ಚಿಕ್ಕಲೆ ಫಾಲ್ಸ್, ಕಣಕುಂಬಿ ಫಾಲ್ಸ್ ಹಾಗೆ ಹಲವು ಫಾಲ್ಸ್ ಗಳಲ್ಲಿ ಇದೇ ರೀತಿಯ ಏನು ಘಟನೆಗಳು ನಡೀತಾ ಇವೆ. ಇವತ್ತು ಏನು ಭಾನುವಾರ ಆಗಿದ್ದ ಕಾರಣಕ್ಕಾಗಿ ಏನು ಹೆಚ್ಚಿನ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಫಾಲ್ಸ್ ನಲ್ಲಿ ಬೇರೆ ರಾಜ್ಯಗಳಲ್ಲಿ ಅನೇಕ ದುರಂತಗಳು ಸಂಭವಿಸಿದ ಕಾರಣಕ್ಕಾಗಿ ಮತ್ತು ಏನು ಅಲ್ಲಿ ಚಾರಣಕ್ಕೆ ಹೋಗುವ ಸಂದರ್ಭದಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ನಿಷೇಧವನ್ನ ಹೇರಲಾಗಿದೆ. ಅರುಣ್ ಹುಗಾರ್. ಓಕೆ ಚಂದ್ರಕಾಂತ್, ಇತ್ತೀಚೆಗೆ ಅಂದ್ರೆ ಮಳೆ ಆರಂಭ ಆಗೋಕ್ಕಿಂತ ಮುಂಚೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಸಿಎಂ ಮೀಟ್ ಆಗಿ ಕೃಷ್ಣಾ ನದಿಗೆ 2 TMC ನೀರು ಬೇಕು, ಕುಡಿಯೋಕ್ಕೂ ನೀರಿಲ್ಲ ಅಂತ ಕೇಳೋ ಪರಿಸ್ಥಿತಿ ಇತ್ತು. ಬಟ್ ಆ ಬರ ಅನ್ನುವಂಥ ಆತಂಕ ದೂರದಂಗೆ ಕಾಣಿಸ್ತಾ ಇದೆ. ಅರುಣ್ ಹುಗಾರ್, ಈಗ ಕೇವಲ 4-5 ದಿನಗಳ ಮಾತ್ರ ಆಗಿದೆ ಮಳೆ. ಈ ಮಳೆ ಇನ್ನೂ 10-15 ದಿನ ಬೇಕು. ಯಾಕಂದ್ರೆ ಈಗ ಮಲಪ್ರಭಾ ಜಲಾಶಯ ಸುಮಾರು 37 TMC ಸಾಮರ್ಥ್ಯ ಜಲಾಶಯ ಆಗಿದ್ದು ಇವತ್ತು ಏನು 1,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇನ್ನು ಸಾಕಷ್ಟು ನೀರು ನಮಗೆ ಬರ್ಬೇಕಿದೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇನ್ನೂ 10-15 ದಿನ ಮಳೆ ಆದ್ರೆ ಮಾತ್ರ ಇದನ್ನು ಕವರ್ ಮಾಡಕ್ ಸಾಧ್ಯ. ಮತ್ತೊಂದು ಕಡೆ ಏನು ಇತ್ತೀಚೆಗೆ ಮಹಾರಾಷ್ಟ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಆಗಿಲ್ಲ. ಇದು ಏನಂದ್ರೆ ಇಲ್ಲಿ ನಾವು ಕೃಷ್ಣಾ ನದಿ ನೀರು ಸಂಬಂಧ ಹೋಗ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಆದ್ರೆ ಅಲ್ಲಿ ಖಾಸಗಿ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ವಾಪಸ್ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳು ನಮ್ಮ ಕೊಯ್ನಾ ಜಲಾಶಯದಲ್ಲೇ ನೀರು ಕಡಿಮೆ ಇದೆ, ನಾವು ನಿಮಗೆ ನೀರು ಬಿಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮೌಖಿಕವಾಗಿ ಹೇಳಿದ್ರು. ಒಂದ್ ವೇಳೆ ಭೇಟಿ ಆಗಿದ್ರೆ ಅದು ಒಂದ್ ರೀತಿ ಅಪಮಾನ ಆಗುತ್ತೆ ಮತ್ತು ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರು ಕೂಡ ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಭೇಟಿ ಆಗಿರಲಿಲ್ಲ. ಈಗ ಏನು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಕೃಷ್ಣಾ ನದಿಯು ಕೂಡ ನೀರು ಹರಿದು ಬರ್ತಾ ಇದೆ. ಇನ್ನೂ ಸಾಕಷ್ಟು ನೀರು ಬೇಕಿದೆ. ಯಾಕಂದ್ರೆ ಈಗ ಹಿಡಕಲ್ ಜಲಾಶಯದಲ್ಲಿ 51 TMC ಸಾಮರ್ಥ್ಯ ಜಲಾಶಯದಲ್ಲಿ ಸುಮಾರು 5 TMC ಅಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಹೀಗಾಗಿ ಇನ್ನೂ 10-15 ದಿನಗಳ ಕಾಲ ಇದೇ ರೀತಿ ಮಳೆ ಆದ್ರೆ ಅವಾಗ ಕುಡಿಯೋಕೆ ಮತ್ತು ಏನು ನೀರಾವರಿಗೆ ಸಾಕಾಗುವಷ್ಟು ನೀರು ಸಿಗಲಿದೆ. ಅರುಣ್ ಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಮಲೆನಾಡು ಭಾಗದಲ್ಲೂ ಮಳೆ ಚುರುಕಾಗಿದೆ. ತುಂಗಾ ಡ್ಯಾಂನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಸಮೀಪದ ತುಂಗಾ ಡ್ಯಾಂ, ಈ ಡ್ಯಾಂನ 22 ಕ್ರಸ್ಟ್ ಗೇಟ್ಗಳ ಪೈಕಿ 10 ಗೇಟ್ಗಳಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ನಿಧಾನವಾಗಿ ಜೋಗ ಜಲಪಾತ ತನ್ನ ವೈಭವವನ್ನ ತಾಳ್ತಾ ಇದೆ. ರಾಜ ರಾಣಿ ರೋರೋ ರಾಕೆಟ್ನಲ್ಲಿ ಧುಮ್ಮಿಕ್ತಾ ಇದೆ ನೀರು. ಹಾಲ್ನೊರೆಯಂತೆ ಧುಮ್ಮಿಕ್ಕಲು ಆರಂಭಿಸಿದ ಜಲಪಾತವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಪ್ರವಾಸಿಗರು ಪ್ರತಿನಿತ್ಯ ವಿಸಿಟ್ ಕೊಡ್ತಾ ಇದ್ದಾರೆ. समर में नहीं आता